ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಇತಿಹಾಸದಲ್ಲಿನ ಕಾಲಗಣನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗನೇ ತರಗತಿಯಲ್ಲಿ ಆರಂಭಿಕ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆರಂಭಿಕ ಸಮಾಜದಲ್ಲಿ ಮೂರು ವಿಧ. ಮೊದಲನೇದಾಗಿ ಪ್ರಾಗತಿಹಾಸ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. ನೆಕ್ಸ್ಟ್ ಮೂರನೇದಾಗಿ ಇತಿಹಾಸ ಕಾಲ, ಹಿಸ್ಟಾರಿಕ್ ಪೀರಿಯಡ್. ಮೊದಲನೇದಾಗಿ ಪ್ರಾಗತಿಹಾಸ ಕಾಲದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಪ್ರಾಗತಿ ಇತಿಹಾಸದಲ್ಲಿ 99.9% ಕಾಲಾವಧಿ ಒಳಗೊಂಡದ. ಈ ಅಧ್ಯಯನ ಮಾಡಲು ಈ ಅವಧಿಯಲ್ಲಿ ಬಹಳಷ್ಟು ಆಧಾರಗಳು ಕಡಿಮೆ ಇವೆ ಮತ್ತು ಈ ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನೇನಂತೀವಿ ನಾವು ಪ್ರಾಗತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆ ಯಾವುದಪ್ಪ ಅಂತಂದ್ರೆ ಶಿಲಾಯುಗಗಳು. ಯಾವುದೋ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳು ನಮ್ಗೆ ಇಂದು ಓದಲು ಸಾಧ್ಯವಾಗದ ಕಾಲಘಟ್ಟವನ್ನು ನಾವು ಏನಂತೀವಿ, ಪೂರ್ವಭಾವಿ ಇತಿಹಾಸ ಕಾಲ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಯಾವುದಪ್ಪ ಅಂತಂದ್ರೆ ಹರಪ್ಪ ನಾಗರಿಕತೆಯ ಕಾಲ. ನೆಕ್ಸ್ಟ್, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದ್ದು ಆ ಅಕ್ಷರವನ್ನು ಇಂದು ಓದಲಾಗುವುದೋ ಆ ಕಾಲಘಟ್ಟವನ್ನು ನಾವು ಏನಂತೀವಪ್ಪ ಅಂತಂದ್ರೆ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಮತ್ತು ನೆಕ್ಸ್ಟ್ ಏನಂದ್ರೆ 18 ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿ ಮಾನವರು ಏನು ಮಾಡಿದ್ರಪ್ಪ ಅಂತಂದ್ರೆ ಮೊದಲು ಎಲ್ಲಿ ಕಾಣಿಸ್ಕೊಂಡ್ರಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ. ಇವರು ದಕ್ಷಿಣ ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸ್ಯಾರಪ್ಪ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಪ್ರಾಗತಿಹಾಸಿಕ ಕಾಲದಲ್ಲಿ 3 ಹಂತಗಳು. ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಮೂರನೇದಾಗಿ ನವ ಶಿಲಾಯುಗ. ಫಸ್ಟ್ ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾಲದ ಮಾನವರು ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗ್ಯದಂತೇಳಿ ಹೇಳ್ಬೋದು. ಈ ಕಾಲದಲ್ಲಿ ಮಾನವರು ಏನು ಮಾಡ್ತಿದ್ರು ಅಂದ್ರೆ ಹಣ್ಣು ಹಂಪಲು ಗಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಿದ್ರು ಮತ್ತು ಅಲ್ಮಾರಿಗಳಾಗಿದ್ದರು. ಇವರೇನು ಮಾಡ್ತಿದ್ರು, ಆಹಾರಗಳನ್ನು ಅರಚುತ್ತಾ ಗವಿಗಳಲ್ಲಿ ಕಲ್ಲು ಆಸರೆಗಳಲ್ಲಿ ವಾಸ ಮಾಡ್ತಿದ್ರು. ಅದೇ ರೀತಿಯಾಗಿ ಚಾಕು, ಕಲ್ಲುಳಿ, ಮೊನೆ ಮುಂತಾದ ಶಿಲಾ ಉಪಕರಣಗಳು ಕೂಡ ತಯಾರಿಸಿಕೊಳ್ತಿದ್ರು. ಮತ್ತು ಎಲೆ ಮತ್ತು ತೊಗಟೆಗಳು ಇವರ ಹೊದಿಕೆಗಳಾಗಿ ಬಳಸ್ತಿದ್ರು. ಇವರು ಎಲ್ಲ ಕಾಲಗಳಲ್ಲಿ ಎಲ್ಲ ಕಾಲಗಳಲ್ಲಿ ಹಣ್ಣು ಹಂಪಲು ಗಡ್ಡೆ ಗೆಣಸುಗಳು ದೊರಕುತ್ತಿರಲಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಇವರು ಏನು ಮಾಡಿದ್ರು, ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯೋದನ್ನು ಕಲಿತರು. ಮೊದಲ ಬಾರಿಗೆ ಹಳೆಯ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯವಾಯಿತು. ಈ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವ್ಯಾವಪ್ಪ ಅಂದ್ರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ನೆಕ್ಸ್ಟ್ ಆಂಧ್ರ ಪ್ರದೇಶದ ಕರ್ನೂಲ, ಅಮರಾವತಿ, ತಮಿಳುನಾಡಿನ ಅತಿರಾಮ್ ಪಕ್ಕಂ ಮುಂತಾದವುಗಳು. ನೆಕ್ಸ್ಟ್ ಎರಡನೇದ ಹಂತ ಯಾವುದಪ್ಪ ಅಂತಂದ್ರೆ ಮಧ್ಯ ಶಿಲಾಯುಗ. ಮಧ್ಯ ಶಿಲಾಯುಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಕಾಲ ಆಗೋದ್ರಿಂದ ಇದಕ್ಕೇನಂತೀವಿ ನಾವು ಮಧ್ಯ ಶಿಲಾಯುಗ. ಈ ಕಾಲದಲ್ಲಿ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಶಿಲಾ ಆಯುಧಗಳನ್ನು ಬಳಸಲು ಆರಂಭಿಸಿದರು. ಆದ್ದರಿಂದ ಈ ಕಾಲಕ್ಕೆ ಏನಂತೀವಿ ನಾವು ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಯಾವ ಕಾಲಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತೀವಪ್ಪ ಅಂತಂದ್ರೆ ಮಧ್ಯ ಶಿಲಾಯುಗಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರಿತೀವಿ. ಇವ್ರೇನು ಮಾಡ್ತಿದ್ರು, ಕಿರು ಆಯುಧಗಳನ್ನು ತಗೊಂಡು ಬಾಣದ ತುದಿಗೆ ಸಿಗಿಸಿ ಭರ್ಜಿಯಂತೆ ಬಳಸಿ ಬೇಟೆಯಾಡ್ತಿದ್ರು. ಕಾಡುಗಳಿಗೆ ಧಾನ್ಯಗಳ ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು. ಬೇಟೆಯಾಡಲು ನಿರಂತರ ದೊರಕುತ್ತಿರಲಿಲ್ಲ. ಇವರು ಕೆಲವೊಂದು ವೇಳೆ ಹಸಿವಿನಿಂದ ಕಾಲ ಕಳೀತಿದ್ರು. ಅವಾಗ ಏನು ಮಾಡ್ತಿದ್ರು, ಇವರೊಂದು ಮಾರ್ಗ ಕಂಡು ಹಿಡಿದ್ರು. ಏನಪ್ಪ ಅಂತಂದ್ರೆ ಬೇಟೆಯ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಿದ್ರು, ಗಾಯಗೊಂಡ ಪ್ರಾಣಿಗಳೇನು ಮಾಡ್ತಿದ್ರು, ಬದುಕುಳಿದ ಪ್ರಾಣಿಗಳಲ್ಲಿ ಇವ್ರು ಏನು ಮಾಡಿದ್ರು, ಸಾಕಲು ಪ್ರಾರಂಭ ಮಾಡಿದ್ರು. ಹೀಗೆ ಮಾಡುತ್ತಾ ಈ ಕಾಲದಲ್ಲಿ ಸಾಕು ಪ್ರಾಣಿಗೆ ಅವಕಾಶ ಕೊಟ್ಟಂಗಾಯಿತು. ನೆಕ್ಸ್ಟ್ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಇವರು ಬಿಡುವಿನ ಸ್ಥಳಗಳಲ್ಲಿ ಕಲಾಸರಗಳ ಮೇಲೆ ಚಿತ್ರಗಳು ಕೂಡ ಇವರು ಬಿಡಿಸ್ತಿದ್ರು. ಬೆಂಕಿಯ ಇವರು ಪರಿಚಯ ಈ ಕಾಲದಲ್ಲೂ ಕೂಡ ಚೆನ್ನಾಗಿತ್ತು. ಈ ಕಾಲದ ನೆಲೆಗಳು ಯಾವ್ಯಾವಪ್ಪ ಅಂತಂದ್ರೆ ಮಧ್ಯಪ್ರದೇಶದ ಭೀಮ್ಬೇಟ್ಕಾ, ಆದಮ್ಘರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ,
ರಾಜಸ್ಥಾನದ ಬಾಗೋರ್, ಗಣೇಶ್ವರ, ಪಶ್ಚಿಮ ಬಂಗಾಳದ ಬೀರ್ಭಾನ್ಪುರ್, ಆಂಧ್ರ ಪ್ರದೇಶದ ವಾನಪಸಾರಿ, ಉತ್ತರ ಪ್ರದೇಶದ ಸರಾಯ ನಹರ್ ರಾಯ್ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಾದಯಾ ಮುಂತಾದ ಪ್ರಮುಖವಾದವು. ನೆಕ್ಸ್ಟ್ ಬರೋದೇ ಮೂರನೇದು ಯಾವುದಪ್ಪ ಅಂದ್ರೆ ನವಾಶಿಲಾಯುಗ. ನವಾಶಿಲಾಯುಗದ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.